It is be positive ಇರ್ತಾರಲ್ಲ ಅವ್ರಿಗೆ ಪಾಸಿಬಿಲಿಟಿ ಆಫ್ ಲಿವರ್ ಫೇಲ್ಯೂರ್ ಈಸ್ ಮೋರ್. ಲಿವರ್ ಫೇಲ್ಯೂರ್ ಅಂದರೆ ಜಾಂಡೀಸ್ ಜಾಸ್ತಿ ಆಗುತ್ತೆ. 10 ಗ್ರಾಮ್ 13 ಗ್ರಾಮಿಗೆ ಬರುತ್ತೆ. ಯಾರು ಆಲ್ಕೋಹಾಲ್ ತಗೋತಾರಲ್ಲ ಅವ್ರ ಲಿವರು ಫೇಲ್ಯೂರ್ ಆಗುತ್ತೆ. ಪಾನಿಪೂರಿ, ಆ ಪಾಣಿಯಷ್ಟು ಡರ್ಟಿ ವಾಟರ್ ಪ್ರಪಂಚ ಇನ್ಯಾವುದೂ ಇರಲ್ಲ. ಅದರಿಂದ ಹೆಪಟೈಟಿಸ್ ಎ ಜಾಂಡೀಸ್ ಬರುತ್ತೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೇಳಿರ್ತೀರಿ, ಈಚೀಚೆಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬರ್ತಾ ಇದೆ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಮೊನ್ನೆ ತಾನೇ ನಾನು ವಿಸ್ತಾರ ನ್ಯೂಸ್ನಲ್ಲಿ ಒಂದು ಸ್ಟೋರಿ ನೋಡಿದೆ. ರಕ್ಷಿತಾ ಅನ್ನೋ ಹುಡುಗಿ ತನ್ನ ತಂದೆಗೆ ಲಿವರ್ ಕೊಟ್ಟು ಜೀವ ಉಳಿಸಿದ್ಲು ಅಂತ. ನೀವೆಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೇಳಿರ್ತೀರಿ, ಈಚೀಚೆಗೆ ಲಿವರ್ ಟ್ರಾನ್ಸ್ಪ್ಲಾಂಟು ಬರ್ತಾ ಇದೆ. ಈ ಟ್ರಾನ್ಸ್ಪ್ಲಾಂಟ್ ಅಂದರೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂತೀವಿ ನಾವು. ಬೇರೆಯವರ ಆರ್ಗನ್ನ ತೊಗೊಂಡು ನಾವು ಇನ್ನೊಬ್ಬರ ಬಾಡಿಗೆ ಹಾಕೋದಕ್ಕೆ ಟ್ರಾನ್ಸ್ಪ್ಲಾಂಟ್ ಅಂತೀವಿ. ಕನ್ನಡದ ಪದ ಸರಿಯಾಗಿ ಸಿಗ್ತಾ ಇಲ್ಲ, ಆಮೇಲೆ ಹೇಳ್ತೀನಿ ನಾನು. ಯಾವ್ಯಾವ ಆರ್ಗನ್ಸ್ ಫೇಲ್ ಆಗುತ್ತೆ ಮನುಷ್ಯನ ದೇಹದಲ್ಲಿ? ಕಾಮನೆಸ್ಟ್ ಕಿಡ್ನಿ ಫೇಲ್ಯೂರ್. ತುಂಬ ಜನ, ಡಾಕ್ಟ್ರೇ ನಮ್ಮ ಚಿಕ್ಕಮ್ಮನಿಗೆ 2 ಕಿಡ್ನಿ ಫೇಲ್ ಆಗಿಬಿಟ್ಟಿದ್ದಾವೆ ಡಾಕ್ಟ್ರೇ. 2 ಕಿಡ್ನಿ ಫೇಲ್ ಆದಾಗೆ ನಾವು ರೀನಲ್ ಫೇಲ್ಯೂರ್ ಅನ್ನೋದು. ಕಿಡ್ನಿ ಫೇಲ್ ಆದಾಗೆ 1 ಕಿಡ್ನಿ ಸಾಕು ಒಬ್ಬ ಮನುಷ್ಯನಿಗೆ 100 ವರ್ಷ ಬದುಕಲಿಕ್ಕೆ. ಅದಕ್ಕೆ 2 ಕಿಡ್ನಿ ಫೇಲ್ ಆದವ್ರಿಗೆ ಬೇರೆಯವ್ರ ಕಿಡ್ನಿ ಕೊಡ್ತೀವಿ. ಇವನ್ನ 1 ಕಿಡ್ನಿ ಕೊಟ್ಬಿಟ್ರೆ 1 ಕಿಡ್ನಿ ಸಾಕಾ ಡಾಕ್ಟ್ರೇ? ಸಾಕು, ಜೀವನ ಪರ್ಯಂತ ಬದುಕಲಿಕ್ಕೆ. ಇವ್ರು 2 ಕಿಡ್ನಿ ಯಾಕೆ ಫೇಲ್ ಆದೋ? 108 ಕಾರಣಗಳು. ಅದರ ಮೇಯ್ನು ಸಕ್ಕರೆ ಕಾಯಿಲೆ ಅನ್ಕಂಟ್ರೋಲ್ಡು, BP ಅನ್ಕಂಟ್ರೋಲ್ಡು, ಬೇರೆ ಡ್ರಗ್ ರಿಯಾಕ್ಷನ್ಸು, ಅನ್ನೆಸರಿ ಪೇನ್ ಕಿಲ್ಲರ್ಸ್ ತೊಗೊಳ್ಳೋದು ನೀವು, ಇವೆಲ್ಲ ಕಾರಣಗಳು. ಇವತ್ತು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಈ ಸ್ಟೋರಿ ನಾನು ನೋಡಿರೋದ್ರಿಂದ. ಲಿವರ್ ಫೇಲ್ಯೂರ್ ಅಂದರೆ ಏನು ಡಾಕ್ಟ್ರೇ? ನೋಡಿ, ಮನುಷ್ಯನ ಹೊಟ್ಟೆಯಲ್ಲಿ ದೇವರು 1500 ಗ್ರಾಮ್ ಲಿವರ್ ಕೊಡಿದ್ದು. ಲ್ಯಾಬೊರೇಟ್ರಿ ಆಫ್ ಹ್ಯೂಮನ್ ಬಾಡಿ ಅಂತೀವಿ ನಾವು. ನೀವು ತಿಂದ ಏನೇ ಆಗಲಿ ಲಿವರ್ಗೆ ಹೋಗಿ, ಅಥವಾ ಲಿವರಿಂದ ಪಿತ್ತ ಬೈಲ್ ಬರುತ್ತೆ, ಬೈಲ್ ಡಕ್ಟ್ನಿಂದ ನಮ್ಮ ಡೈಜೆಷನ್ಗೆ ಭಾಳ ಇಂಪಾರ್ಟೆಂಟು. ಅನೇಕ ನಾವು ತೊಗೊಂಡಂಥ ಔಷಧಿ ಆಗಲಿ ಆಹಾರಗಳು ಲಿವರ್ಗೆ ಹೋಗಿ ಡಿಟಾಕ್ಸಿಫೈ ಆಗ್ತವೆ. ಆಲ್ಕೋಹಾಲ್ ಕೂಡ ಅದರೊಳಗೆ ಹೋಗೋದು ಡಿಟಾಕ್ಸಿಫೈ ಆಗಲಿಕ್ಕೆ. ಈ ಲಿವರು ದೇವರು 2 ಲೋಬ್ ಕೊಟ್ಟಿದ್ದಾನೆ. ಬಲಭಾಗದು ಬಿಗ್ ರೈಟ್ ಲೋಬ್, ಲೆಫ್ಟ್ ಲೋಬ್, 2 ಲೋಬ್ ಇರ್ತವೆ. ನಾನು ಹೇಳಿದೆ 1500 ಗ್ರಾಮು, ಹೆಣ್ಮಕ್ಳಿಗೆ 1400 ಗ್ರಾಮು. ನಾನು ತಮಾಷೆಯಾಗಿ ವಿಜ್ಞಾನ ಹೇಳ್ತೀನಿ, ದೇವ್ರಿಗೆ ಗೊತ್ತು ಹೆಣ್ಮಕ್ಳು ಎಣ್ಣೆ ಹೊಡೆಯಲ್ಲ, ಅದಕ್ಕೆ 100 ಗ್ರಾಮ್ ಕಡಿಮೆ ಕೊಟ್ಟವನೆ ಅಂತ. ಎಣ್ಣೆ ಅಂತ ನಿಮ್ಗೆ ಅರ್ಥ ಆಗಿರಬೇಕು. ಯಾರು ಆಲ್ಕೋಹಾಲ್ ತೊಗೋತಾರಲ್ಲ ಅವ್ರ ಲಿವರು ಫೇಲ್ಯೂರ್ ಆಗುತ್ತೆ. ಇದನ್ನು ಹೆಪ್ಯಾಟಿಕ್ ಫೇಲ್ಯೂರ್ ಅಂತೀವಿ. ಇದೇ ಸಮಯದಲ್ಲಿ ಇನ್ನೊಂದು ಪದ ಹೇಳ್ತೀನಿ. ಕೆಲವರು ICU ಒಳಗಿರ್ತಾರೆ. ಪರ್ಟಿಕ್ಯುಲರ್ ಕೊರೋನಾ ಟೈಮ್ನ ನೀವು ಕೇಳಿರಬೇಕು. 1 ವಾರದಿಂದ ಇದ್ದರು, ಆಮೇಲೆ ಸತ್ತೋಗ್ಬಿಟ್ರಂತೆ. ಯಾಕೆ ಡಾಕ್ಟ್ರೆ ಅಂದರೆ ಮಾಡ್ಸ್ ಅಂತೀವಿ ನಮ್ಮ ಭಾಷೆಯಲ್ಲಿ, ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್. ಮಲ್ಟಿಪಲ್ ಆರ್ಗನ್ ಫೇಲ್ ಆಗ್ತವೆ. ಕಿಡ್ನಿ ಫೇಲ್ ಆಗುತ್ತೆ, ಲಿವರ್ ಫೇಲ್ ಆಗುತ್ತೆ, ಲಂಗ್ಸ್ ಫೇಲ್ ಆಗುತ್ತೆ, ಕೊನೆ ಬ್ರೈನ್ ಫೇಲ್ ಆಗಿ ಸತ್ತೋಗ್ತಾರೆ. ಇವಾಗ ಬರೀ ಲಿವರ್ ಫೇಲ್ಯೂರ್ ಅಂದರೆ ಹೆಂಗೆ ಗೊತ್ತಾಯಿತು ನಿಮಗೆ? ಅದು ಭಾಳ ಇಂಪಾರ್ಟೆಂಟು. ಅವ್ನು ಮನುಷ್ಯನ ನೋಡಿದ್ದೇನೆ, ಅವ್ರ ತಂದೆದು ಫೋಟೋನೂ ನೋಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಇದು ಈಸ್ ಇನ್ ಲಿವರ್ ಫೇಲ್ಯೂರ್ ಅಂತ. ಹೆಂಗೆ ಗೊತ್ತಾಗುತ್ತೆ ಅಂದರೆ ಹೊಟ್ಟೆ ಹಿಡ್ದಪ್ಪ ಐತೆ, ಕೈ ಕಾಲೆಲ್ಲ ಸಣ್ಣ ಆಗಿದೆ. ಸೊ ಈ ಹೊಟ್ಟೆ ಒಳಗೆ ಹಿಂಗೆ ಇರೋದು ನೀರು, ಅಸೈಟಿಸ್ ಅಂತೀವಿ ನಾವು. ಸೊ ಬಿಗಿನಿಂಗ್ನೊಳಗೆ ಇಷ್ಟೆಲ್ಲ ಅಧ್ವಾನ ಆಗೋವರೆಗೂ ಯಾಕ್ರಿ ಕಾಯ್ದರೆ ಅಂದರೆ ಅದಕ್ಕೆ ಮೊದಲೇ ಕಂಡುಹಿಡಿಬೇಕಾ? ಕಂಡುಹಿಡಿಯೋದು ನಾನು ಹೇಳ್ತೀನಿ ಹೆಂಗೆ ಅಂತ. ಅದಕ್ಕಿಂತ ಮೊದಲು ಪ್ರಿವೆನ್ಷನ್. ಯಾರೋ ಒಬ್ಬರಿಗೆ ಲಿವರ್ ಫೇಲ್ಯೂರ್ ಆಯಿತು ಅಂದರೆ ಅವರಿಗೆ ಮೇಯ್ನ್ ಕಾರಣ ಆಲ್ಕೋಹಾಲ್. ಅದಕ್ಕೆ ನಿಮ್ಮ ಮನೆಗೆ ಯಾರಿಗಾದರೂ ಲಿವರ್ ಫೇಲ್ಯೂರ್ ಆಗಬಾರ್ದು ಅಂದರೆ ಅವ್ರಿಗೆ ಹೇಳಬೇಕು, ಅಪ್ಪ ಆ ಪಕ್ಕದ ಮನೆಯವ್ರಿಗೆ ಹಂಗೆ ಆಗದೆ, ನೀನು ಕುಡಿಬೇಡ ಅಂತ. ಕುಡಿಯೋರನ್ನ ಪ್ರಿವೆಂಟ್ ಮಾಡಿ. ಕುಡಿದಾಗ ಏನಾಗುತ್ತೆ? ಸಿರೋಸಿಸ್ ಅಂತೀವಿ ನಾವು. ಲಿವರ್ ಶ್ರಿಂಕ್ ಆಗುತ್ತೆ, ಹೊಟ್ಟೆಯೊಳಗೆ ನೀರು ಸೇರಿಕೊಳ್ಳುತ್ತೆ. ಇದನ್ನು ಹೆಂಗೆ ಕಂಡುಹಿಡಿತೀವಿ? ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಫಂಕ್ಷನ್ ಆಫ್ ದಿ ಲಿವರ್, ಅದನ್ನು ನಾವು LFT ಅಂತೀವಿ, ಲಿವರ್ ಫಂಕ್ಷನ್ ಟೆಸ್ಟ್. ಒಂದು ಬ್ಲಡ್ ತೊಗೊಂಡ್ರೆ 400 ರೂಪಾಯಿನೊಳಗೆ ನಿಮ್ಮ ಲಿವರ್ ಏನೆಲ್ಲ ಕೆಲಸ ಮಾಡ್ತಾಯಿದೆ ಅಂತ ಅದರ ಪ್ಯಾರಾಮೀಟರ್ಸ್ ಬರುತ್ತೆ. ನಾನೊಬ್ಬ ಡಾಕ್ಟ್ರಾಗಿ ನೋಡ್ತೀನಿ, ಬಿಲಿರುಬಿನ್ ಎಷ್ಟಿದೆ, ಲೆಸ್ ದ್ಯಾನ್ 1.2 ಮಿಲಿಗ್ರಾಮ್ ಇರಬೇಕು. ಆಮೇಲೆ ಆಲ್ಕಲೈನ್ ಫಾಸ್ಫೇಟೇಸ್ ಎಷ್ಟಿದೆ, ನೀವು ಲ್ಯಾಬ್ ರಿಪೋರ್ಟ್ ನೋಡಿದಾಗ ಇವೆಲ್ಲ ಗೊತ್ತಾಗುತ್ತೆ. ಪ್ರೋಟೀನ್ಸ್ ಎಷ್ಟಿದೆ, ಆಲ್ಬ್ಯುಮಿನ್ ಎಷ್ಟಿದೆ, ಗ್ಲಾಬ್ಯುಲಿನ್ ಎಷ್ಟಿದೆ, ಆಲ್ಬ್ಯುಮಿನ್ ಗ್ಲಾಬ್ಯುಲಿನ್ ರೇಷಿಯೋ ಎಷ್ಟಿದೆ,
ಲಿವರ್ ಫೇಲ್ಯೂರ್ ಅಂದರೆ ಜಾಂಡೀಸ್ ಜಾಸ್ತಿ ಆಗುತ್ತೆ, 10 ಗ್ರಾಮ್ 13 ಗ್ರಾಮಿಗೆ ಬರುತ್ತೆ. ಬೇರೆ ಪ್ಯಾರಾಮೀಟರ್ ಎನ್ಸೈಮ್ಸ್ ಅಂತೀವಿ ನಾವು, ಅವೆಲ್ಲ ಜಾಸ್ತಿ ಆಗಿಬಿಡ್ತವೆ. ಸೊ ಯಾರ್ದು ಲಿವರ್ ಫಂಕ್ಷನ್ ಟೆಸ್ಟು ಅಬ್ನಾರ್ಮಲ್ ಇದೆಯಲ್ಲ, ಆಗಲೇ ನೀವು ಒಬ್ಬ ಫಿಸಿಷಿಯನ್ನು, ಎಲ್ಲರೂ ಎಪಟಾಲಜಿಸ್ಟ್ ಹತ್ರ ಹೋಗೋದು ಬೇಡ, ಅದು ಸೂಪರ್ ಸ್ಪೆಷಾಲಿಟಿ. ಜನಗಳಿಗೆ ಕನ್ಫ್ಯೂಷನ್, ಯಾರ ಹತ್ರ ಯಾರ ಹತ್ರ ತೋರಿಸ್ಬೇಡಿ, ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಪೂರ್ತಿ ಗೊತ್ತಾಗಲ್ಲ, ಪಾಪ ಅವರೇ ರೆಫರ್ ಮಾಡ್ತಾರೆ. ಎನಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್, ನನ್ನ ಕಿಮ್ಸ್ ಹಾಸ್ಪಿಟ್ಲ್ ಇದೆ, ನಾನೇ 31 ವರ್ಷ ಸರ್ಜನಲ್ಲಿ, ಅಲ್ಲಿ ಬಂದರೆ ನಮ್ಮ ಫಿಸಿಷಿಯನ್ಸ್ ಇರ್ತಾರೆ, ನಿಮ್ಮನ್ನು ಅಡ್ಮಿಟ್ ಮಾಡ್ಕೋತಾರೆ. ಯಾಕೆ ನಿಮ್ಮ ಲಿವರ್ ಹಿಂಗೆ ಆಗಿದೆ, ಜಾಂಡೀಸ್ನ ಹೆಂಗೆ ಟ್ರೀಟ್ ಮಾಡ್ತಾರೆ. ಒಂದು ಸಾರಿ ಟ್ರೀಟ್ ಮಾಡಿದರೆ ನೀವು ಆಲ್ಕೋಹಾಲಿಕರು ವಾರ್ನ್ ಮಾಡ್ತಾರೆ, ತೊಗೋಬೇಡ ಇನ್ಮೇಲೆ ನೀನು ವಾಸಿ ಮಾಡಿದ್ದೀನಿ ಹೋಗು ಅಂತಾರೆ. ನೀವು ಮನೆಗೆ ಬಂದು ನೆಟ್ಗಾದೆ ಅಂತ ತಿರುಗಿ ಕುಡಿಯೋಕ್ಕೆ ಶುರು ಮಾಡಿದ್ರಿ, ಯು ವಿಲ್ ಗೋ ಇನ್ ಟು ಕ್ರಾನಿಕ್ ಲಿವರ್ ಫೇಲ್ಯೂರ್. ಅದನ್ನು ಒಂದೊಂದು ಸಾರಿ ಅನ್ಫಾರ್ಚುನೇಟ್ಲಿ ನಾವು ನೋಡ್ತೀವಿ, ಹೆಪಟೈಟಿಸ್ ಬಿ, ಈ ವೈರಲ್ ಇನ್ಫೆಕ್ಷನ್ಸ್ ಇದ್ದಾವೆ. ಹೆಪಟೈಟಿಸ್ ಎ ಅಂದರೆ ನೀವು ರೋಡ್ ಸೈಡ್ ಪಾನಿಪುರಿ ಮಸಾಲೆ ಪುರಿಯಿಂದ, ಮಸಾಲೆ ಪುರಿ ಬರೋಲ್ಲ, ಪಾನಿಪುರಿ, ಆ ಪಾನಿಯಷ್ಟು ಡರ್ಟಿ ವಾಟ್ರು ಪ್ರಪಂಚ ಇನ್ಯಾವುದೂ ಇರೋಲ್ಲ, ಅದರಿಂದ ಹೆಪಟೈಟಿಸ್ ಎ ಜಾಂಡೀಸ್ ಬರುತ್ತೆ. ಅದು ಕ್ಯೂರಬಲ್. ಹೆಪಟೈಟಿಸ್ ಬಿ ನೀವೆಲ್ಲೋ ಇಂಜೆಕ್ಷನ್ ತೊಗೊಂಡಿರ್ತೀರಿ, ಯಾರೋ ಅನ್ಕ್ವಾಲಿಫೈಡ್ ಫೆಲೋ, ನಮ್ಮ ದೇಶದೊಳಗೆ ಬೇಕಾದಷ್ಟು ಜನ ಡಾಕ್ಟ್ರುಗಳಿಗೆ ಕ್ವಾಲಿಫಿಕೇಷನೇ ಇರೋಲ್ಲ, ಅವ್ರು ಡಾಕ್ಟ್ರೇ ಇಲ್ಲ, ಅವ್ರು ಕೊಡ್ತಾರೆ ಇಂಜೆಕ್ಷನ್ನು. ಯಾವನಿಗೂ ಹಾಕಿರೋದನ್ನ ಸರಿಯಾಗಿ ಸ್ಟೆರೈಸ್ ಮಾಡಿದ್ರೆ ನಿಮ್ಗೆ ಬರ್ತದೆ. ಅಥವಾ ಯಾವುದೋ ಇರ್ರೆಸ್ಪಾನ್ಸಿಬಲ್ ಬ್ಲಡ್ ಬ್ಯಾಂಕ್ನವ್ರು ಒಂದು ಬ್ಲಡ್ ನಿಮಗೆ ಕೊಡ್ತಾರೆ, ಅದರೊಳಗೆ ಹೆಪಟೈಟಿಸ್ ಬಿ ವೈರಸ್ ಇರುತ್ತೆ, ಸರಿಯಾಗಿ ಚೆಕ್ಕೇ ಮಾಡಿರಲ್ಲ, HIV ಇರುತ್ತೆ, ನಿಮ್ಗೆ ಅದರಿಂದ ಬರ್ಬೋದು. ಯಾರು ಹೆಪಟೈಟಿಸ್ ಬಿ ಪಾಸಿಟಿವ್ ಇರ್ತಾರಲ್ಲ, ಅವ್ರಿಗೆ ಪಾಸಿಬಿಲಿಟಿ ಆಫ್ ಲಿವರ್ ಫೇಲ್ಯೂರ್ ಈಸ್ ಮೋರ್. ಹೇಳ್ತಾರೆ, ನೀವು ಕೇಳ್ತೀರಿ, ನಮ್ಮ ಅಪ್ಪನಿಗೆ ಹಿಂಗೆ ಆಗ್ಬಿಟ್ಟಿದೆ, ನೋಡಮ್ಮ ಏನು ಮೆಡಿಸನಲ್ಲೂ ನಿಮ್ಮ ಅಪ್ಪನ ಲಿವರ್ ನಾರ್ಮಲ್ ಆಗೋಲ್ಲ. ಜೀವ ಉಳಿಬೇಕು ಅಂದರೆ ಲಿವರ್ನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಅಂದರೆ ಕಸಿ ಮಾಡಬೇಕು ಅಂತ. ಅವಲೇ ಪದ ಸಿಕ್ಕಿರಲ್ಲ, ಈಗ ಹೇಳ್ತಿರ್ತೀನಿ, ಕಸಿ ಮಾಡಬೇಕು ಅಂತ. ಸಡನ್ನಾಗಿ ನಿಮ್ಮ ತಲೆಗೆ ಬರುತ್ತೆ, ಕಿಡ್ನಿ ನಮ್ಮ ಚಿಕ್ಕಪ್ಪನ ಮಗ ಕೊಟ್ಟಿದ್ದ ಅವಾಗೆ ನಮ್ಮ ಅಣ್ಣನಿಗೆ ಅಂತ ನೆನಪು ಬರುತ್ತೆ. ಇದೊಂದು ರೂಲ್ಸ್ ಹೇಳ್ಬಿಡ್ತೀನಿ ಇವತ್ತು. ಆರ್ಗನ್ ಟ್ರಾನ್ಸ್ಪ್ಲಾಂಟು ಮೊದಲು ಯಾರಿಗೆ ಬೇಕಾದ್ರೂ ಕೊಡ್ಬೋದಿತ್ತು, ಗ್ರೂಪ್ ಮ್ಯಾಚ್ ಆಗಬೇಕಾಗಿತ್ತು. ಎಷ್ಟೋ ಜನ ಕಷ್ಟದಾಗಿರೋರು ತಮ್ಮ ಕಿಡ್ನಿನ ಮಾರ್ಕೊಳ್ಳೋರು. ಅನ್ಫಾರ್ಚುನೇಟ್ಲಿ ಅದೊಂದು ದಂಧೆ ಆಗಿ, ಅದಕ್ಕೆ ಡಾಕ್ಟ್ರುಗಳ ಕಾರಣನೋ ಏಜೆಂಟ್ಗಳು ನಮ್ಗೆ ಗೊತ್ತಿಲ್ಲ. ಶ್ರೀರಾಮುಲು ಕಾಲದಲ್ಲಿ, ಶ್ರೀರಾಮುಲು ಅಂದರೆ ಮಿನಿಸ್ಟ್ರ್ ಅಲ್ಲ, ಒಬ್ಬರು ಆಫೀಸರ್ ಇದ್ರು, ಆ ಟೈಮ್ನಾಗೆ ಇದನ್ನು ಬ್ಯಾನ್ ಮಾಡಿ ಇವತ್ತು ರಿಲೇಟಿವ್ ಡೋನರ್ ಬಿಟ್ಟರೆ ಬೇರೆ ಯಾರು ಆರ್ಗನ್ ಡೊನೇಟ್ ಮಾಡೋಂಗಿಲ್ಲ ಅಂತ ಒಂದು ರೂಲ್ಸ್ ತಂದು ಜನಗಳಿಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ಹಂಗೆ ಆಗಬಾರ್ದಿತ್ತು. ಯಾವನೋ ಏಜೆಂಟ್ನ ಬಲಿ ಹೊಡಿಬೇಕಿತ್ತೆ ಹೊರತು ಈ ಪ್ರೋಸೆಸ್ನೇ ಸ್ಟಾಪ್ ಮಾಡಬಾರ್ದಿತ್ತು. ಇವತ್ತು 2 ಸೋರ್ಸು ನಿಮಗೆ. ಒಂದು ಯಾರನ್ನ ಆಕ್ಸಿಡೆಂಟಾಗಿ ಅನ್ಫಾರ್ಚುನೇಟ್ ಫೆಲೋ ಆರ್ಗನ್ ಡೊನೇಟ್ ಮಾಡ್ಬೋದು, ಅದು ಬಿಟ್ಟರೆ ನಿಮ್ಮ ರಿಲೇಟಿವ್ಸ್ ಅಷ್ಟೇ, ಬೇರೆಯವ್ರು ಯಾರೂ ಮಾಡೋಕ್ಕಾಗಲ್ಲ. ಸೊ ನೀವು ಕಾಯಬೇಕು, ಕೆಡವರಿಗೆ ರಿಜಿಸ್ಟ್ರ್ ಮಾಡಿ ನಿಮ್ಯಾನ್ಸು ಅಥವಾ ನಮ್ಮದು ಆರೋಗ್ಯ ಇದಿದೆ ಸೌಧ, ಅಲ್ಲೋ ರಿಜಿಸ್ಟ್ರ್ ಮಾಡಿರೋ 4 ತಿಂಗಳಾದಮೇಲೆ ನಿಮ್ಗೆ ಯಾವುದೋ ಆಕ್ಸಿಡೆಂಟ್ದು ಸಿಗ್ಬೋದು. ಇಲ್ಲಾಂದರೆ ರಿಲೇಟಿವ್ ಡೋನರ್, ರಿಲೇಟಿವ್ಸು ಒಂದು ಕಿಡ್ನಿ ಕೊಡ್ಬೋದು. ಲಿವರ್ನ ಹೆಂಗೆ ಡಾಕ್ಟ್ರೆ, ಇರೋದೇ ಒಂದು ಲಿವರ್ ಅಲ್ಲ. ನಮಗೂ ನೋಡಿ, ಮನುಷ್ಯನ ದೇಹ ವಂಡರ್ಫುಲ್ ಮಿಷಿನ್. ನಿಮ್ಗೆ ಹೇಳ್ತೀನಿ, ಹಲ್ಲಿ ಬಾಲ ಕಟ್ಟಾದರೆ ಬಾಲ ಬೆಳೆಯುತ್ತೆ, ಮನುಷ್ಯನ ಕಟ್ಟಾರೆ ಬೆಳೆಯಲ್ಲ. ಆದರೆ ದೇವರು ಕೊಟ್ಟಿರೋದು ಒಂದೇ ಆರ್ಗನ್ ಮನುಷ್ಯನ ದೇಹದಲ್ಲಿ, ಅದು ಮತ್ತೆ ಬೆಳಿಬೋದು ಅಂದರೆ ಲಿವರ್. ರೀಜನರೇಷನ್ ಆಫ್ ಲಿವರ್ ಅಂತೀವಿ. ಲಿವರು ಹಿಂಗಿರುತ್ತೆ, ಎಡಗಡೆ ಒಂದು ಲೋಬು, ಬಲಗಡೆ ಒಂದು ಲೋಬು, ಇದರ ಇಷ್ಟು ತಕ್ಕೊಂಬಿಟ್ಟ ಅಂದರೆ ಮತ್ತೆ ಲಿವರ್ ಬೆಳೆಯೋ ಪಾಸಿಬಿಲಿಟಿ ಇರುತ್ತೆ. ಈ ತೆಗೆದ ಲೆಫ್ಟ್ ಲೋಬ್ ಆಫ್ ಲಿವರು ನಿಮ್ಮ ಅಪ್ಪನಿಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಮಗಳು ಕೊಟ್ಟಿದ್ದಾಳೆ, ಭಾಳ ಅಪರೂಪ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಯಾರು ಬೇಕಾದ್ರೆ 3.5 ಲಕ್ಷಕ್ಕೆ ಕೆಲಸ ಮುಗಿದೋಗುತ್ತೆ. ವಿಕ್ಟೋರಿಯಾಗೆ ಹೋದರೂ ಆಗುತ್ತೆ. ಬಟ್ ಇವತ್ತು ವಿಕ್ಟೋರಿಯಾ ಒಳಗೂ ಕೂಡ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋಂಥ ನಾಗೇಶ್ ಡಾಕ್ಟ್ರ್ ಇದ್ದಾರೆ. ಅದನ್ನು ಹೆಮ್ಮೆ ಪಡಬೇಕು ನಾವು. ಮೊದಲು ಮಡ್ರಾಸ್ನ ಮಾತ್ರ ಮಾಡ್ತಾಯಿದ್ರು, ಇವಾಗ ಅನೇಕ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಲಿವರ್ ಬಟ್ ಅನ್ಫಾರ್ಚುನೇಟ್ಲಿ 30 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದಾದಮೇಲೆ ಯಾವುದೇ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಮುಗಿದೋಯ್ತು ಅಂದ್ಕೋಬೇಡಿ, ಬಡಬಗ್ಗರಿಗೆ ಇದು ಗೊತ್ತಿರಲಿ. ಅದನ್ನು ಮೇಂಟೈನ್ ಮಾಡಲಿಕ್ಕೆ ತಿಂಗಳಿಗೆ 10,000 ರೂಪಾಯಿ ಖರ್ಚು ಬರುತ್ತೆ. ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಲಿ, ಕಿಡ್ನಿ ಇಮ್ಯುನೋ ಸಪ್ರೆಸಿವ್ ಡ್ರಗ್ಸ್ ಎಲ್ಲ ಬೇಕಾಗುತ್ತೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಲಕ್ಕಿಲಿ ಇವತ್ತು ಅನೇಕ ಫಿಲಾಂಥ್ರಪಿಸ್ಟು, ಲಯನ್ಸ್ ಸಂಸ್ಥೆಯವರು, ರೋಟ್ರಿ ಸಂಸ್ಥೆ, ಇಂಥವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಸೊ ಅದರ ಉಪಯೋಗ ಪಡ್ಕೊಳ್ಳಿ. ಈಗ ವಾಪಸ್ ಬರ್ತೀನಿ. ಈ ಹೆಣ್ಮಗಳಿಗೆ ಏನಾದರೂ ತೊಂದರೆ ಆಗುತ್ತೆ, ಅಪ್ಪನಿಗೆ ಲಿವರ್ ಕೊಟ್ಟಿದ್ದಾಳಲ್ಲ? ಡೆಫಿನೆಟ್ಲಿ ನಾಟ್. 6 ವರ್ಷ ಆಯಿತು ನಾನು ಕೊಲಂಬಿಯಾ ಏಷ್ಯಾ ಮೊದಲಿತ್ತು, ಇವು ಮಣಿಪಾಲಾಗಿದೆ. ಗಂಡ ಹೆಂಡ್ತಿ ನನ್ನ ಹಳೆ ಪೇಷಂಟ್ಸ್ಗಳು, ಅವ್ರಿಗೆ ಹೆಂಡ್ತಿಯಿಂದ ಲಿವರ್ ಕೊಡಿ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲಿ ಸಿಟ್ಟು ಬರೋದು ಅಂದರೆ, ಇವನು ಕುಡ್ಕೊಂಡು ಇವನು ಲಿವರ್ ಹಾಳು ಮಾಡಿಕೊಂಡು ತನ್ನ ಮಗಳಿಗೆ, ಅಥವಾ ಅವನು ಹಂಗೇನೆ ತನ್ನ ಹೆಂಡ್ತಿ ಲಿವರ್ ತೊಗೋತಾನಲ್ಲ, ಅದು ಸಿಟ್ಟು ಬರ್ತದೆ ನನಗೆ. ಆ ಅಮ್ಮನಿಗೆ ಬೈದೆ, ನೀನು ನಮ್ಗೆ ಊಟನೇ ಹಾಕ್ಬಾರ್ದಿತ್ತು, ಕುಡ್ಕೊಂಡು ಮನೆ ಬೀದಿ ಒಳಗೆ ಮಲ್ಕೋತಾರಲ್ಲ ಡಾಕ್ಟ್ರೆ ಅಂತಾಳೆ. ದಯವಿಟ್ಟು ಇಂಥ ಎಪಿಸೋಡ್ ಆದಮೇಲೆ ದಯವಿಟ್ಟು ತಿಳ್ಕೊಳ್ಳಿ,
ಕಾರಣ ಗೊತ್ತಿರುವಾಗೆ ಯು ಕ್ಯಾನ್ ಪ್ರಿವೆಂಟ್ ಇಟ್. ಈ ಹೆಣ್ಮಗಳು ಕೊಟ್ಟಲು ಲೆಫ್ಟ್ ಲೋಬ್ 1500 ಗ್ರಾಮ್ನಲ್ಲಿ ಒಂದು 350-400 ಗ್ರಾಮ್ ಲೋಬ್ ಇರುತ್ತೆ. ಆ್ಯಕ್ಚುಲಿ ಅನಟಾಮಿಕಲಿ ನಾವು 8 ಲೋಬ್ ಅಂತೀವಿ ಲಿವರ್ನಾಗೆ. ಅದೆಲ್ಲ ನಿಮಗೆ ಡೀಟೇಲ್ಸ್ ಬೇಕಿಲ್ಲ. ದೇರ್ ಆರ್ ಬ್ಯೂಟಿಫುಲ್ ವಂಡರ್ಫುಲ್ ಎಪ್ಯಾಟಿಕ್ ಸರ್ಜನ್ಸ್ ಅಂತೀವಿ ನಾವು. ಈ ಆಪ್ರೇಷನ್ ಎಲ್ಲ ಕಡೆ ಮಾಡೋಕ್ಕಾಗಲ್ಲ, ಎಲ್ಲರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ಪೆಷಲಿಸ್ಟ್ ಇರ್ತಾರೆ, ಟೀಮ್ ಇರುತ್ತೆ. ಸೊ ಆ ಹುಡುಗಿ ಕೊಟ್ಟಿದ್ದಾಳೆ. ಅವರ ಅಪ್ಪ ಕುಡಿಯೋದು ಮೊದಲೇ ಬಿಡಿಸಿರ್ತಾರೆ, ಇನ್ನು ಕುಡಿದಿರ ಇದ್ದರೆ ದೇವ್ರು ಕೊಟ್ಟಿರೋಷ್ಟು ಆಯುಸ್ ಬದುಕ್ಬೋದು. ಅದಕ್ಕೆ ಎಲ್ಲೋ ಒಂದು ಕಡೆ ನಿಮ್ಮ ಮಾಧ್ಯಮದಲ್ಲಿ ವಿಸ್ತಾರ ನ್ಯೂಸ್ನಲ್ಲಿ ಆ ಸ್ಟೋರಿ ನೋಡಿ ನಾನು ಜನಗಳಿಗೊಂದು ಇನ್ಫಾರ್ಮೇಷನ್ ಕೊಡಬೇಕು ಅನ್ನಿಸ್ತು. ಅದಕ್ಕೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಬಂದಿದೆ. ಇನ್ಫ್ಯಾಕ್ಟ್ ಹಂದಿಯ ಹಾರ್ಟನ್ನು ಅಸ್ಸಾಂನಲ್ಲಿ ಒಬ್ಬ ಸರ್ಜನ್ನು ಮನುಷ್ಯನಿಗೂ ಹಾಕಿದ್ದ. ಇವತ್ತು ಹ್ಯೂಮನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ನೀವು ನೋಡಿದಿರಿ. ಝೀರೋ ಟ್ರಾಫಿಕ್ನೊಳಗೆ ಮೈಸೂರಿಂದ ಇಲ್ಲಿಗೆ ತಂದು ಕಸಿ ಮಾಡ್ತಾರೆ, ಇಲ್ಲಿಂದ ಬೇರೆ ಕಳಿಸ್ತಾರೆ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ಲು ಆಗಿದೆ. ಅದು ಕೂಡ ಒಂದು ಇಂಪಾರ್ಟೆಂಟು. ಬ್ರೈನ್ ಇದುವರೆಗೂ ಸಕ್ಸಸ್ ಆಗಿಲ್ಲ. ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಇದೆ, ಲಂಗ್ಸ್ ಟ್ರಾನ್ಸ್ಪ್ಲಾಂಟ್ ಇದೆ. ಇಂಥ ಅನೇಕ ಕಸಿ ಇದ್ದಾವೆ. ಈ ಸ್ಟೋರಿ ನೋಡಿ ನನಗೆ ಭಾಳ ಖುಷಿಯಾಯಿತು. ಆದ್ದರಿಂದ ನಿಮ್ಮದೇ ಚಾನಲ್ನಲ್ಲಿ ಇದರ ಬಗ್ಗೆ ಕೆಲವು ವಿಚಾರಗಳನ್ನ ನಾನು ತಿಳಿಸಿದ್ದೀನಿ. ಸೊ ನಿಮ್ಮ ಮಗಳ ಲಿವರ್ನ, ನಿಮ್ಮ ಹೆಂಡತಿ ಲಿವರ್ನ ಕದಿಯಲ್ಲ ಅನ್ನೋಂಗಿದ್ರೆ ನೀವು ಎಂಡ ಕುಡಿಬೇಡಿ. ಎಷ್ಟು ವೆರಿ ಸರಳ ಭಾಷೆ ಇದು. ಎಂಡ ಅಂದ ತಕ್ಷಣ ಏನು ಬೇಜಾರು ಮಾಡ್ಕೊಬೇಡಿ, ಎಲ್ಲನೂ ಎಂಡನೇ. ಅದನ್ನು ವಿಸ್ಕಿ ಅಂತಾರೆ, ಎಲ್ಲ ಒಂದು ಕಡೆ ಡಬಲ್ ಬ್ಲಾಕು, ಇವೆಲ್ಲ ಫ್ಯಾನ್ಸಿ ನೇಮ್ಗಳು. ಎಷ್ಟೋ ಜನ ನಾನು ಕೇಳ್ತಾರೆ, ಡಾಕ್ಟರ್ಸ್ ಬ್ರಾಂದಿ, ಟೀಚರ್ಸ್ ವಿಸ್ಕಿ, ಇದೆಲ್ಲ ಯಾಕ್ರೆ ಮುಟ್ಟಾಳ್ರಿಟ್ಟಿದ್ದಾರೆ ಅಂತ ಹೇಳಿದೆ ನಾನು. ಟೀಚರ್ ಹೆಸರಿನಲ್ಲಿ ವಿಸ್ಕಿ, ಡಾಕ್ಟರ್ ಹೆಸರಿನಲ್ಲಿ ಆಲ್ಕೋಹಾಲ್, ಇವೆಲ್ಲ ತಪ್ಪು. ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ದಯವಿಟ್ಟು ಇವನ್ನೆಲ್ಲ ಗಮನಿಸಬೇಕು ಅಂತ ಹೇಳ್ತೀನಿ. ಅದಕ್ಕೆ ಒಬ್ಬರು ಮಿನಿಸ್ಟ್ರ್ ಇರ್ತಾರೆ, ಲಾಟ್ ಆಫ್ ರೆವಿನ್ಯೂ ಬರುತ್ತೆ. ದಯವಿಟ್ಟು ಈ ಸ್ಟೋರಿ ಆದಮೇಲೆ ನನಗೆ ಇಷ್ಟು ಹೇಳಬೇಕು ಅನಿಸ್ತು. ದಯವಿಟ್ಟು ಬಿ ಕೇರ್ಫುಲ್. ಥ್ಯಾಂಕ್ ಯು ವೆರಿ ಮಚ್. ಎನಿವೆ ಆ ಹೆಣ್ಮಗಳಿಗೆ ನಾನು ಐ ಶುಡ್ ಥ್ಯಾಂಕರ್. 4 ಜನಕ್ಕೆ ಇವರು ಮಾಡಿದ ಈ ನ್ಯೂಸ್ನಿಂದ ಅನೇಕವರಿಗೆ ಅದೊಂದು ತಿಳುವಳಿಕೆ ಬಂತು. ಧೈರ್ಯವಾಗಿ ಕೊಡ್ಬೋದು, ಕೊಟ್ಟು ನಿಂತಿದ್ದಾಳೆ ಅವಳು. ಸೊ ಲಿವರ್ ಕೊಟ್ಟರು ಕೂಡ ಮನುಷ್ಯ ಆರೋಗ್ಯವಾಗಿರ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.